ಬಹಳ ಬೇಗ ಕ್ವಿಕ್ ಆಗಿ ಮಾಡುವಂತಹ ತಿಂಡಿ ಇದು. ಸ್ವಲ್ಪ ಸಜ್ಜಿಗೆ ಒಂದು ಸೈಡಲ್ಲಿ, ಸಾಫ್ಟ್ ಆದ ಅವಲಕ್ಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಕ್ವಿಕ್ ಆಗಿ ಮಾಡ್ಬೋದಂತಹ, ಎಲ್ಲರಿಗೂ ಇಷ್ಟವಾಗುವಂತಹ, ಮಕ್ಕಳಿಗೆ ಬಾಕ್ಸಿಗೆ ಕೂಡ ಕೊಡ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ಗೆ ಬಾಕ್ಸಿಗೆ ಕೊಡ್ಬೋದಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ತೇನೆ. ನಮ್ಮ ಮಂಗಳೂರಿನ ಫೇಮಸ್ ಸಜ್ಜಿಗೆ ಬಜಿಲ್. ಇದೀಗ ಬಜಿಲ್ ಸಜ್ಜಿಗೆ ತೋರಿಸ್ತೇನೆ ನೋಡಿ. ಸಜ್ಜಿಗೆ ಮಾಡಲಿಕ್ಕೆ ಫಸ್ಟ್ ಒಗ್ಗರಣೆ ಮಾಡಬೇಕು. 1 ಸ್ಪೂನ್ ಉದ್ದಿನ ಬೇಳೆ ಹಾಕಿದ್ದೇನೆ, ಸ್ವಲ್ಪ ಸಾಸಿವೆ. ಬಹಳ ಬೇಗ ಕ್ವಿಕ್ ಆಗಿ ಮಾಡುವಂತಹ ತಿಂಡಿ ಇದು. ನಮ್ಮಲ್ಲಿ ಸಜ್ಜಿಗೆ ಬಜಿಲ್ ಅಂತ ಹೇಳ್ತಾರೆ, ನಮ್ಮ ಮಂಗಳೂರು ಸೈಡೆಲ್ಲ. ಸೂಪರ್ ಆಗ್ತದೆ ಟೇಸ್ಟ್, ತುಂಬ ಈಸಿ. ಉದ್ದಿನ ಬೇಳೆ ಕೆಂಪಾಗಬೇಕು, ಸಾಸಿವೆ ಸಿಡಿಬೇಕು. ಆಸ್ ಯೂಶುವಲ್ ನಾರ್ಮಲ್ ಒಗ್ಗರಣೆ. ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೆ. ಮತ್ತೆ ಖಾರಕ್ಕೆ ಹಸಿಮೆಣಸು. ನಾನು 2 ಹಸಿಮೆಣಸು ತಗೊಂಡಿದ್ದೇನೆ. ಇನ್ನು ನೀರುಳ್ಳಿ ಹಾಕಿ ಕಟ್ ಮಾಡಿದ್ದು 1 ನೀರುಳ್ಳಿ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಬಾಡಿಸಬೇಕು. ಮತ್ತೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕಿ. ಮತ್ತೆ 1 ಸಣ್ಣ ಕ್ಯಾರೆಟ್ ಇದು ಹಾಕಿ ಸೂಪರಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಇವಾಗ. ಈಗ 1 ನಿಮಿಷ ಫ್ರೈ ಆಯಿತು. ಇನ್ನು ನಾವು ಸಜ್ಜಿಗೆ ಹಾಕಬೇಕು. ರವೆ ಇದೀಗ ದೊಡ್ಡದು ತಗೊಂಡಿದ್ದು, ದೊಡ್ಡ ಸಜ್ಜಿಗೆ. ಇದನ್ನು ಚಂದ ಫ್ರೈ ಮಾಡಬೇಕು. ನೀವು ಸಪ್ರೇಟಾಗಿ ಫ್ರೈ ಮಾಡಿ ಮಾಡ್ಬೋದು, ಅದಕ್ಕೆ ಟೈಮ್ ಬೇಕಾಗ್ತದೆ. ನಾವೀಗ ಕ್ವಿಕ್ ರೆಸಿಪಿ ಅಲ್ವಾ, ಸೊ ಈ ಥರ ಫ್ರೈ ಮಾಡಿ ಬೇಗ ಆಗ್ತದೆ. ಇದನ್ನು ಫ್ರೈ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ 3 ಗ್ಲಾಸ್ ನೀರಿಟ್ಟಿದ್ದೇನೆ. 1 ಗ್ಲಾಸ್ ಸಜ್ಜಿಗೆ. ಅದನ್ನು ಬಿಸಿಯಾಗಿ ಇಡಬೇಕು, ಬಿಸಿ ಆಗಲಿಕ್ಕೆ. ಸೊ ಬಿಸಿ ನೀರನ್ನು ಸಜ್ಜಿಗೆ ಹಾಕಿದರೆ ಬೇಗ ಬೇಯ್ತದೆ, ಕ್ವಿಕ್ ಆಗಿ ಆಗ್ತದೆ. ಈಗ 1 ನಿಮಿಷಕ್ಕಿಂತ ಜಾಸ್ತಿ ಫ್ರೈ ಮಾಡಿಯೇ ಇತ್ತು, ಸ್ಮೆಲ್ ಬರ್ತದೆ ಅದು ಸಜ್ಜಿಗೆಯದ್ದು. ಈಗ ಬಿಸಿ ನೀರನ್ನು ಇದಕ್ಕೆ ಹಾಕುವ. ಇದೀಗ ಸರಿ ಬೇಯಬೇಕು. ಇನ್ನು ಸ್ವಲ್ಪ ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡುವ. ಒಂದ್ಸತಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬೇಯಿಸ್ಬೇಕು. ಅವಲಕ್ಕಿ ಮಾಡಲಿಕ್ಕೆ ತೆಂಗಿನಕಾಯಿ ತಗೊಂಡಿದ್ದೇನೆ. ತೆಂಗಿನಕಾಯಿ ಒಂದು ಹಸಿ ಇರಬೇಕು, ಆಗ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ, ಅವಲಕ್ಕಿ ಕೂಡ ಸರಿ ಮೆತ್ತಗಾಗಿರ್ತದೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಹಸಿಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಸಕ್ಕರೆ. ಇದು ಟೇಸ್ಟಿಗೆ ಹಾಕಬೇಕು ಅಂತ ಇಲ್ಲ. ಸಣ್ಣಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. 2 ಹಸಿಮೆಣಸು ತಗೊಂಡಿದ್ದೇನಲ್ಲ, ಅದನ್ನು ಸರಿ ನುರಿಬೇಕು ಪರಿಮಳ ಬರಬೇಕಾದ್ರೆ. ಇದು ನಮ್ಮಲ್ಲಿ ಆದ ಹಸಿಮೆಣಸು ಅಷ್ಟು ಖಾರ ಇರುವುದಿಲ್ಲ. ನೀವು ಪೇಟೆಯಿಂದ ಥರದ ಹಸಿಮೆಣಾದರೆ ಇಷ್ಟು ನುರಿ 2 ಬೇಡ, 1 ಸಾಕಾಗ್ತದೆ ಇಷ್ಟು ಕಾಯಿಗೆ. ಮತ್ತು ಅದನ್ನು ಕೈಯಲ್ಲಿ ಸರಿ ಕಿವುಚಬೇಕು. ಒಳ್ಳೆ ಪಾಕ ಬರಬೇಕು. ಬೇರೆ ಬೇರೆ ಟೈಪಲ್ಲಿ ಅವಲಕ್ಕಿ ಮಾಡ್ಲಿಕ್ಕೆ ಆಗ್ತದೆ. ದಿಸ್ ಈಸ್ ದ ಈಸಿಯೆಸ್ಟ್ ಆ್ಯಂಡ್ ಒನ್ ಆಫ್ ದ ಟೇಸ್ಟೆಸ್ಟ್ ಮೆಥಡ್. ನೋಡಿ, ಈಗ ಒಂದು ಪರಿಮಳ ಬರ್ತಾ ಇದೆ. ಹೌದು, ಕ್ವಿಕ್. ನಾವು ಅವಲಕ್ಕಿ ಹಾಕುವ. ನಾವು ಗ್ರಾಮರಾಜ್ಯ ಅವಲಕ್ಕಿ ತಗೊಳ್ತೇವೆ. ಗ್ರಾಮರಾಜ್ಯದಲ್ಲಿ ಸಿಗುವ ಅವಲಕ್ಕಿ ಸೂಪರ್ ಇರ್ತದೆ ಆ್ಯಕ್ಚುಲಿ, ಅಲ್ವಾ? ಅವರ ಅವಲಕ್ಕಿ ಕ್ವಾಲಿಟಿ ಸೂಪರ್, ಎಲ್ಲ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇಷ್ಟೀಗ 15 ಮಿನಿಟ್ಸಲ್ಲಿ ತಿಂಡಿ ರೆಡಿ ಆಯಿತು. ಮತ್ತೆ ಇದೆಲ್ಲ ಒಂದು ಟಿಪ್ಸ್ ಆಯ್ತಾ? ಸ್ವಲ್ಪ ಬೇಕಿದ್ರೆ ತೆಗೆದಿಟ್ಕೊಳ್ಳೋದು. ಹೌದು, ಮೊದಲೇ ಫುಲ್ ಈಗ ಮಾಡಬಾರ್ದು. ಯಾಕಂದರೆ ನಾವೊಂದು 1/4 ಗಂಟೆ ಕಳೆದು ತಿಂತೇವೆ ಅಂದರೆ ಇದು ಮುದ್ದೆ ಆಗ್ತದೆ, ಚಿರಿಟಿ ಹೋಗುದು ಅಂತ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ. ಅದು ಆವಾಗ ಟೇಸ್ಟ್ ಆಗೋದಿಲ್ಲ. ಅದಕ್ಕೆ ಈ ಥರ ತೆಗೆದಿಟ್ಕೊಳ್ಬೇಕು. ಬೇಕಿದ್ದಾಗ ಹಾಕಿದ್ರೆ ಆಯಿತು. ಸಜ್ಜಿಗೆ ಬೇಯ್ತಾ ಇದೆ. ಒಂದ್ಸತಿ ಕೈ ಆಡಿಸ್ಬೇಕು ತೆಗೆದು. ನೀರೆಲ್ಲ ಸರಿ ಸಾಕಾಗ್ತದ ಅಂತ ನೋಡಬೇಕು. ಬೇಕಿದ್ರೆ ನೀರು ನಾವು ಸಪ್ರೇಟಾಗಿ ಹೀಗೆ ನೋಡಿ, ಹೀಗೆ ಕುದಿಸ್ತಾ ಇರಬೇಕು. ಬೇಕಿದ್ರೆ ಹಾಕ್ಕೊಳ್ಳೋದು. 1/4 ಭಾಗದಷ್ಟು ಬೆಂದಾಗ ಈ ಥರ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಮತ್ತೆ ಮಿಕ್ಸ್ ಮಾಡಬೇಕು. ನೋಡಿ, ನೀರು ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಬೇಯ್ತದೆ ಆದ ಕಾರಣ. ನೋಡಿ, ಈಗ ನೀರು ಆಗ್ತಾ ಬಂತು. ಇನ್ನು ಬೇಕಿದ್ರೆ ಓಪನ್ ಇಟ್ಟರೆ ಅದು ಅದರ ಪಾಡಿಗೆ ಸ್ವಲ್ಪ ಹೊತ್ತಾಗು ಆರ್ತದೆ. ಇಷ್ಟು ಸಾಕು. ಕೊನೆಯಲ್ಲಿ
1 ಚಮಚ ತುಪ್ಪ ಹೀಗೆ ಹಾಕಿದರೆ ಟೇಸ್ಟ್ ಸೂಪರ್ ಆಗಿ ಬರ್ತದೆ. ಮಿಕ್ಸ್ ಮಾಡ್ತೇನೆ ಈಗ. ಬೇಕಿದ್ರೆ ನೀರನ್ನು ಆರಿಸ್ಬೋದು. ಹೀಗೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಸಜ್ಜಿಗೆ ಒಂದು ಸೈಡಲ್ಲಿ, ಬಿಸಿ ಬಿಸಿ ಸಜ್ಜಿಗೆ ಇದೆ, ಮತ್ತಿಗೆ ಸಾಫ್ಟ್ ಆದ ಅವಲಕ್ಕಿ. ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ತೇನೆ. ಚೆನ್ನಾಗಿದೆ. ಸಜ್ಜಿಗೆ ಮತ್ತೆ ಪಾಕ ಉಂಟಲ್ಲ, ಸಜ್ಜಿಗೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಹೌದು, ಸಜ್ಜಿಗೆ ಸಕ್ಕರೆ ಹಾಕಿ ತಿಂದ್ರೆ ಒಳ್ಳೇದಾಗ್ತದೆ, ಅವಲಕ್ಕಿ ಒಳ್ಳೇದಾಗ್ತದೆ. ಅಥವಾ ಈ ಥರ ಸಜ್ಜಿಗೆ ಮತ್ತು ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ಈ ಥರನೂ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲವ್ ಯು, ಬೈ ಬೈ, ಟೇಕ್ ಕೇರ್.